ನಟ ದರ್ಶನ್ಗೆ ಕಿಚ್ಚ ಸುದೀಪ್ ಕೊಟ್ರ ಟಾಂಗ್. ಮ್ಯಾಕ್ಸ್ ಸಕ್ಸಸ್ ಪಾರ್ಟಿಯಲ್ಲೇ ದರ್ಶನ್ಗೆ ಟಕ್ಕರ್. ಕೇಕ್ ಮುಖೇನವೇ ಕಿಂಡಲ್ ಮಾಡಿಬಿಟ್ರ ಕಿಚ್ಚ ಸುದೀಪ್ ಅನ್ನೋ ಪ್ರಶ್ನೆ ಓಡಾಡ್ತಾ ಇದೆ. ಕಾಟೇರನ ಫ್ಯಾನ್ಸ್ಗೆ ಟಾಂಗ್ ಕೊಡ್ತಾ ಮ್ಯಾಕ್ಸ್ ಸೆಲೆಬ್ರೇಷನ್ ಕೇಕ್. ಡೆವಿಲ್ ರಿಲೀಸ್ ಆಗಬೇಕಿದ್ದ ದಿನವೇ ಮ್ಯಾಕ್ಸ್ ಗ್ರ್ಯಾಂಡ್ ಓಪನಿಂಗ್ ಪಡೆದುಕೊಂಡಿದೆ. ಬಾಸಿಸಂ ಕಾಲ ಮುಗೀತು, ಮಾಸಿಸಂ ಕಾಲ ಶುರು. ಮ್ಯಾಕ್ಸ್ ಸಕ್ಸಸ್ ಪಾರ್ಟಿಯಲ್ಲಿ ಕೇಕ್ ಕಟ್ ಮಾಡಿರೋ ಕಿಚ್ಚ ಸುದೀಪ್. ಕೇಕ್ ಮೇಲೆ ಬರೆದು ಸಂಭ್ರಮಿಸಿದ್ದಾರೆ ಕಿಚ್ಚ ಆ್ಯಂಡ್ ಟೀಮ್. ನೇರವಾಗಿ ಡಿ ಬಾಸ್ಗೆ ಟಾಂಗ್ ಕೊಟ್ರ ಅನ್ನೋ ಚರ್ಚೆಯೂ ಕೂಡ ಶುರುವಾಗಿದೆ. ಈಗ ನಟ ದರ್ಶನ್ಗೆ ಕಿಚ್ಚ ಸುದೀಪ್ ಟಾಂಗ್ ಕೊಟ್ಟಿದ್ದಾರೆ ಅಂತ ಹೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಈ ವಿಚಾರ ಹರಿದಾಡ್ತಾ ಇರೋದು. ಮ್ಯಾಕ್ಸ್ ಸಕ್ಸಸ್ ಪಾರ್ಟಿಯಲ್ಲಿ ದರ್ಶನ್ಗೆ ಟಕ್ಕರ್ ಕೊಟ್ರ ಹಾಗಾದರೆ ಕಿಚ್ಚ ಸುದೀಪ್ ಅನ್ನೋ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ಮ್ಯಾಕ್ಸ್ ಸಿನಿಮಾ ಅದ್ದೂರಿಯಾಗಿ ಬಿಡುಗಡೆ ಆಗಿದೆ. ಅದ್ಭುತವಾಗಿ ಪ್ರದರ್ಶನ ಕಾಣ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ ಕಿಚ್ಚ ಆ್ಯಂಡ್ ಟೀಮ್ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಕೂಡ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಆಗಿರುವಂಥ ಒಂದು ಘಟನೆ ಇದು. ಕೇಕ್ ಮೇಲೆ ಬಾಸಿಸಂ ಕಾಲ ಮುಗೀತು, ಮಾಸಿಸಂ ಕಾಲ ಶುರು ಅಂತ ಹೇಳಿ ಬರೆಸಿದ್ದಾರೆ. ಇದೇ ಈ ವಿಚಾರವೇ ಈಗ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸ ಆಗಿದೆ. ಅಂದರೆ ನೇರವಾಗಿ ಅಂದರೆ ಡಿ ಬಾಸ್ ಅವರ ಕಾಲ ಮುಗೀತು, ಈಗ ಮಾಸ್ ಕಿಚ್ಚ ಸುದೀಪ್ ಅವರ ಕಾಲ ಶುರುವಾಯಿತು ಅಂತ ಏನಾದರೂ ಕರೆ ಕೊಟ್ರ ಅಥವಾ ಸಂದೇಶವನ್ನು ರವಾನೆ ಮಾಡಿದ್ರ ಅನ್ನೋ ಪ್ರಶ್ನೆಯೂ ಕೂಡ ಸಹಜವಾಗಿ ಓಡಾಡ್ತಾ ಇದೆ. ಏಕೆ ಅಂತ ಹೇಳಿದರೆ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 6-7 ತಿಂಗಳಿನಿಂದ ಜೈಲಿನಲ್ಲೇ ಇದ್ದರು ಡಿ ಬಾಸ್ ದರ್ಶನ್ ಅವರು. ಹಾಗಾಗಿನೇ ಅವರ ಕಾಲ ಮುಗೀತು, ಇನ್ಮೇಲೆ ಏನಿದ್ರು ಕಿಚ್ಚನ ಕಾಲ ಅನ್ನೋ ನಿಟ್ಟಿನಲ್ಲಿ ಈ ಮುಖೇನ ದರ್ಶನ್ ಅವರ ಫ್ಯಾನ್ಸ್ಗೆ ಮತ್ತು ದರ್ಶನ್ಗೆ ಟಾಂಗ್ ಕೊಟ್ರ ಇಲ್ಲಿ ಕಿಚ್ಚ ಆ್ಯಂಡ್ ಟೀಮ್ ಅನ್ನೋ ಪ್ರಶ್ನೆ ಸಹಜವಾಗಿದ್ದಿರೋದು. ಈ ಮುಖೇನ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧದ ಚರ್ಚೆ ನಡೀತಾ ಇದೆ. ಯಾಕೆಂತ ಹೇಳಿದರೆ, ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಇದುವರೆಗೂ ಯಾವುದೇ ಇಂಟರ್ವ್ಯೂಗಳಲ್ಲೂ ಕೂಡ ಸಂದರ್ಶನಗಳಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ದರ್ಶನ್ ಅವರ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡಿರಲಿಲ್ಲ. ಆದರೆ ಈ ಕೇಕ್ ಕಟ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕೇಕ್ ಮೇಲೆ ಏನು ಬರಹ ಇತ್ತಲ್ಲ, ಅದೆಲ್ಲದರ ಬಗ್ಗೆಯೂ ಕೂಡ ಈಗ ಚರ್ಚೆ ಶುರುವಾಗಿದೆ. ಅಂದರೆ ಕಿಚ್ಚ ಸುದೀಪ್ ಅವರು ಒಳಗೊಂದು ಹೊರಗೊಂದು ಮಾತನಾಡ್ತಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಈಗ ದರ್ಶನ್ ಅವರ ಫ್ಯಾನ್ಸ್ ಕಮೆಂಟ್ ಮುಖೇನ ತಿಳಿಸ್ತಾ ಇರೋದು. ಒಟ್ಟಾರೆಯಾಗಿ ಈ ಒಂದು ಸೆಲೆಬ್ರೇಷನ್ ಕೇಕ್ ಏನಿದೆಯಲ್ಲ, ಸೆಲೆಬ್ರೇಷನ್ ವಿಚಾರ ಎಲ್ಲೋ ಒಂದು ಕಡೆ ಫ್ಯಾನ್ಸ್ ವಾರ್ಗೆ ಮತ್ತೊಮ್ಮೆ ನಾಂದಿ ಹಾಡಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ.